ಇವತ್ತು ನಮ್ಮ ರಾಜ್ಯದಲ್ಲಿ ಬರಗಾಲದ ಛಾಯೆ ಇದೆ. ನೋಡಿ, ತುಂಗಭದ್ರಾ ಡ್ಯಾಮ್ನಲ್ಲಿ ಕೇವಲ 9 TMC ನೀರಿದೆ. ಕಳೆದ ವರ್ಷ 71 TMC ನೀರಿತ್ತು ಈ ಸಮಯದಲ್ಲಿ. ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿದೆ, ಆಗಿಲ್ಲ ಅಂತೆಲ್ಲ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ನೋಡೋಣ, ಇನ್ನೂ ನಾವು ಆಶಾದಾಯಕವಾಗಿದೆ. ಇನ್ನೂ ಒಂದು ವಾರದಲ್ಲಿ ಮಳೆ ಆಗ್ಬೋದು ಅಂತಕ್ಕಂಥದ್ದು ಹವಾಮಾನ ವರದಿನೂ ಕೂಡ ಇದೆ. ತಾವೆಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದೀರಿ. ಈಗ ಎಲ್ಲ ಶಾಸಕರು ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಬರಗಾಲದ ಛಾಯೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೆ 2 ಜಿಲ್ಲೆ 3 ಜಿಲ್ಲೆಗೆ ಡೆಪ್ಯೂಟ್ ಮಾಡಿದ್ದಾರೆ. ಏನಂದರೆ, ನೀವು ಹೋಗಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ, ಅಲ್ಲಿ ನಾವು ಬರ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಾವು ಏನು ಆಲ್ಟರ್ನೇಟಿವ್ ಮಾಡಬೇಕು ಮತ್ತು ಸಿದ್ಧತೆ ಏನು ಮಾಡ್ಕೊಳ್ಳೋಕ್ಕೆ ಸರ್ಕಾರದಿಂದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ, ಮತ್ತು ಸರ್ಕಾರ ನೀವು ಅಲ್ಲಿ ನಮ್ಮ ಅಧಿಕಾರಿಗಳಿಗೆ ಸತರ್ಕವಾಗಿರಲಿಕ್ಕೆ ಎಚ್ಚರಿಕೆ ಕೊಡಬೇಕು. ಮತ್ತು ನಮಗೇನು ಅವಶ್ಯಕತೆ ಇದೆ ಸರ್ಕಾರದಿಂದ ಈ ಸಿಚುವೇಷನ್ನ ಟೈಡ್ ಓವರ್ ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಕ್ರಮನ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಪೂರ್ವಭಾವಿ ಸಿದ್ಧತೆ ಮಾಡಿ ಅಂತಕ್ಕಂಥ ಒಂದು ನಿರ್ದೇಶನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಿಂದ ಇವತ್ತು ನಾನು ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ರಿವ್ಯೂ ಮೀಟಿಂಗನ್ನು ಮಾಡಿದ್ದೀನಿ. ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನೆಂದರೆ, ಡ್ಯಾಮಿನಲ್ಲಿರ್ತಕ್ಕಂಥ ನೀರಿನ ಲಭ್ಯತೆ ನೋಡಿಕೊಂಡು ನೀವು ನಿಮ್ಮ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ನಮಗೀಗ ನೋಡಿ, ತುಂಗಭದ್ರಾ ಡ್ಯಾಮ್ನಲ್ಲಿ ಕೇವಲ 9 TMC ನೀರಿದೆ. ಕಳೆದ ವರ್ಷ 71 TMC ನೀರಿತ್ತು ಈ ಸಮಯದಲ್ಲಿ. ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿದೆ, ಆಗಿಲ್ಲ ಅಂತೆಲ್ಲ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಆದರೆ ಇನ್ಫ್ಲೋ ಇನ್ನೂ ನಮ್ಮ ಹತ್ರ ಅಷ್ಟು ಸಿಗ್ನಿಫಿಕೆಂಟ್ ಇನ್ಫ್ಲೋ ಇಲ್ಲ. ಹಾಗಾಗಿ ಅದನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. 1.5 TMC ನೀರು ಕುಡಿಯೋ ನೀರಿಗೆ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅವರು. ಈ ಬಿಡುಗಡೆ ಮಾಡೋಕ್ಕೆ ರೆಡಿಯಾಗಿದ್ದರು. ಅಲ್ಲೊಂದು ಬ್ರಿಡ್ಜಿನ ಕೆಲಸ ನಡೀತಾ ಇದೆ. ಹಾಗಾಗಿ ಅದು ಸ್ವಲ್ಪ 1 ವಾರ ಟೈಮ್ ಕೇಳಿದ್ದಾರೆ. ನಾನು ಇವತ್ತು ಅಲ್ಲಿ ಚೀಫ್ ಇಂಜಿನಿಯರಿಗೆ ಮಾತಾಡಿದೆ. 1 ವಾರ ಟೈಮ್ ಕೇಳಿದ್ದಾರೆ. ಅದಾದಮೇಲೆ 1.5 TMC ಕುಡಿಯೋ ನೀರಿಗೆ ನಾವು ಇಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಆದ್ಯತೆ ಕುಡಿಯೋ ನೀರಿದೆ. ಅದಾದಮೇಲೆ ನೋಡೋಣ, ಇನ್ನೂ ನಾವು ಆಶಾದಾಯಕವಾಗಿದೆ. ಇನ್ನೂ ಒಂದು ವಾರದಲ್ಲಿ ಮಳೆ ಆಗ್ಬೋದು ಅಂತಕ್ಕಂಥದ್ದು ಹವಾಮಾನ ವರದಿನೂ ಕೂಡ ಇದೆ. ಹಾಗಾಗಿ ಮಳೆ ಆದರೆ ಈಗಾಗಲೇ ಇಲ್ಲಿ 42% ಇಲ್ಲಿ ಸೋಯಿಂಗ್ ಆಗಿದೆ. ಕೊಪ್ಪಳಲ್ಲೂ ಕೂಡ ಸುಮಾರು 49% ಸೋಯಿಂಗ್ ಆಗಿದೆ, ಡ್ರೈ ಲ್ಯಾಂಡಲ್ಲಿ ಮೋಸ್ಟ್ ಆಫ್ ಇಟ್. ಹಾಗಾಗಿ ಈಗ ಇನ್ನೂ ಒಂದು ವಾರದಲ್ಲಿ ಮಳೆ ಆದ್ರೂ ಕೂಡ ಇಲ್ಲಿ ನಮ್ಮ ಏರಿಯಾ ಆಫ್ ಸೋಯಿಂಗ್ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ. ನಾವು ವಿ ಆರ್ ಹೋಪ್ಫುಲ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ